ಗೃಹ ಸಚಿವ ಪರಮೇಶ್ವರನ್ನ ಭೇಟಿಯಾದ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿ ವಿಧಾನಸೌಧದಲ್ಲಿ ಪರಮೇಶ್ವರನ್ನ ಭೇಟಿಯಾಗಿದ್ದಾರೆ. ಪರಮೇಶ್ವರ್ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಮೊಹಾಂತಿ ಮತ್ತು ಅನುಚೇತ್ ಗೃಹ ಸಚಿವರನ್ನ ಭೇಟಿಯಾಗಿ ಚರ್ಚೆ ನಡೆಸಿದರು. ಕಾರ್ಯಾಚರಣೆಯ ಬಹುತೇಕ ಅಂತಿಮ ಘಟ್ಟ ಈಗ. ಆತ ಇಲ್ಲಿವರೆಗೆ ಗುರುತು ಮಾಡದಂತಹ ಜಾಗಗಳೇನಿದೆ, ದೂರುದಾರ ಗುರುತು ಮಾಡಿದಂತಹ ಜಾಗ, ಆ ಎಲ್ಲಾ ಜಾಗದಲ್ಲೂ ಕಾರ್ಯಾಚರಣೆ ನಡೆದಿದೆ. ಕೊನೆಯದಾಗಿ 13ನೇ ಸ್ಪಾಟ್ನಲ್ಲಿ ನಿನ್ನೆ ಕೂಡ ಕಾರ್ಯಾಚರಣೆ ನಡೀತು, ಇವತ್ತು ಕಾರ್ಯಾಚರಣೆ ನಡೀತಾ ಇದೆ. ಇವತ್ತೇ ಮುಗಿಯತ್ತಾ ಅಥವಾ ಮುಂದುವರಿಯತ್ತಾ ಅನ್ನೋ ಪ್ರಶ್ನೆ ಇದೆ. ಆದ್ರೆ ವಾಟ್ ನೆಕ್ಸ್ಟ್? ಎಸ್ಐಟಿ ಮುಂದಿನ ನಡೆ ಏನು? ಯಾಕಂದ್ರೆ ಅನಾಮಿಕ ದೂರುದಾರ ಇನ್ನೂ ಕೆಲವು ಜಾಗಗಳನ್ನ ಗುರುತಿಸ್ತೀನಿ, ಅಲ್ಲೂ ಕೂಡ ಶವಗಳನ್ನ ಹೂತಿದ್ದೆ ಅಂತ ಹೇಳ್ತಾ ಇದ್ದಾನೆ, ಅಲ್ಲೂ ಕಾರ್ಯಾಚರಣೆ ನಡೀಬೇಕು ಅಂತ ಪಟ್ಟು ಹಿಡಿದಿದ್ದಾನೆ. ಹಾಗಾಗಿ ಎಸ್ಐಟಿ ಯಾವ ರೀತಿಯಾದಂತಹ ಹೆಜ್ಜೆ ಇಡತ್ತೆ? ಆತ ಇಲ್ಲಿ ತನಕ ತೋರಿಸಿದಂತಹ ಯಾವ ಜಾಗದಲ್ಲೂ ಕೂಡ ಅವಶೇಷಗಳು ಸಿಕ್ಕಿಲ್ಲ. 6ನೇ ಸ್ಪಾಟ್ ಅಲ್ಲಿ ಸಿಕ್ಕಿದೆ. 24 ಮೂಳೆಗಳನ್ನ ವಶಕ್ಕೆ ಪಡೆದಿದ್ದಾರೆ. ಅದು ಕೂಡ ಪುರುಷನ ಮೂಳೆಗಳು ಅದು ಅನ್ನೋದು ಹೇಳಲಾಗ್ತಾ ಇದೆ. ಆತ ಹೇಳಿರೋದು ನೂರಾರು ಹೆಣ್ಣು ಮಕ್ಕಳ ಶವಗಳನ್ನ ನಾನು ಹೂತಿದ್ದೀನಿ ಅಂತ. ಇಲ್ಲಿ ತನಕ ಅಂತಹ ಯಾವ ಅವಶೇಷಗಳು ಕೂಡ ಪತ್ತೆ ಆಗಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಆತನ ಮಾತನ್ನ ಗಣನೆಗೆ ತೆಗೆದುಕೊಳ್ಳಬೇಕಾ? ಗಣನೆಗೆ ತೆಗೆದುಕೊಂಡು ಮತ್ತೆ ಒಂದಷ್ಟು ಕಾರ್ಯಾಚರಣೆಗಳನ್ನ ನಡೆಸಬೇಕಾ? ಇದು ಈಗ ಎಸ್ಐಟಿ ಮುಂದೆ ಇರುವಂತಹ ಪ್ರಶ್ನೆ. ಇಲ್ಲಿವರೆಗಿನ ಕಾರ್ಯಾಚರಣೆ, ಅದರ ಬಗ್ಗೆ ಪರಮೇಶ್ವರನ್ನ ಭೇಟಿಯಾಗಿ ಚರ್ಚೆ ಮಾಡಿದ್ರು ಮೊಹಾಂತಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ ಕಾರ್ಯಾಚರಣೆ ಬಹುತೇಕ ಕೊನೆ ಹಂತದಲ್ಲಿದೆ. ವಾಟ್ ನೆಕ್ಸ್ಟ್ ಅನ್ನೋ ಪ್ರಶ್ನೆ ಇದೆ. ಅದರ ಮಧ್ಯೆ ಈಗ ಪರಮೇಶ್ವರ್ ಅವರನ್ನ ಭೇಟಿಯಾಗಿದ್ದಾರೆ ಎಸ್ಐಟಿ ಮುಖ್ಯಸ್ಥರು. ಸೊ ಏನ್ ಚರ್ಚೆ? ಅಂದ್ರೆ ಮುಂದೆ ಏನು ಮಾಡಬೇಕು, ಯಾವ ರೀತಿ ಹೆಜ್ಜೆ ಇಡಬೇಕು? ಅನಾಮಿಕ ದೂರುದಾರ ಏನ್ ಪಟ್ಟಿಡಿದು ಕೂತಿದ್ದಾನೆ, ಇನ್ನಷ್ಟು ಜಾಗ ತೋರಿಸ್ತೀನಿ ಅಂತ, ಅದ್ರ ಬಗ್ಗೆ ಗಮನ ಹರಿಸಬೇಕಾ? ಇದ್ರ ಬಗ್ಗೆ ಉತ್ತರ ತಗೊಳ್ಳೋದಕ್ಕೆ ಇರ್ಬೋದಾ? ಖಂಡಿತ ಹೌದು. ಯಾಕಂದ್ರೆ ಇದು ಸದನದಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ ಮತ್ತು ಇಲ್ಲಿಯ ತನಕ ಅನಾಮಿಕ ದೂರುದಾರ ಏನಿದ್ದಾನೆ ಆತ ಹೇಳಿದ ಆರೋಪಗಳಿಗೂ ಮತ್ತು ಉತ್ಖನನದಲ್ಲೇ ಕಂಡು ಬಂದಿರ್ತಕ್ಕಂಥ ವಿಚಾರಗಳಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಯಾಕಂದ್ರೆ ಅವರು ಹೇಳಿದ ಹಾಗೆ 13 ಪಾಯಿಂಟ್ಗಳನ್ನ ಪರಿಶೀಲನೆ ನಡೆಸಿದಂತ ಸಂದರ್ಭದಲ್ಲಿ ಮತ್ತು GPR ಬಳಸಿ ಹುಡುಕುವಂತ ಸಂದರ್ಭದಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಅಸ್ಥಿ ಪಂಜರಗಳು ಸಿಗೋದಾಗ್ಲಿ ಆಗಿಲ್ಲ. ಮತ್ತು ಈ ಬಗ್ಗೆ ವಿಪಕ್ಷಗಳು ಪಟ್ಟು ಹಿಡಿದಿದ್ದಾವೆ. ವಿನಾಕಾರಣ ಈ ತನಿಖೆನ ನಡೆಸಿ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರುವಂತ ಷಡ್ಯಂತ್ರದ ಭಾಗವಾಗಿ ಸರ್ಕಾರ ಕೂಡ ಅದಕ್ಕೆ ಸಹಕಾರಿಯಾಗುವ ರೀತಿಯಲ್ಲಿ ನಡ್ಕೊಳ್ತಾ ಇದೆ ಅನ್ನುವಂತ ಟೀಕೆಗಳನ್ನ ವಿಪಕ್ಷಗಳು ಮಾಡಿದಾವೆ. ಒಂದು ಕಡೆ ಅದನ್ನ ಚರ್ಚೆಗೂ ಕೂಡ ಸ್ಪೀಕರ್ ಕೊಡೋದಕ್ಕೆ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ಚರ್ಚೆ ಆದಾಗ ನಿಶ್ಚಿತವಾಗಿ ಗೃಹ ಸಚಿವರು ಉತ್ತರವನ್ನ ಕೊಡ್ಬೇಕಾಗತ್ತೆ. ಒಂದು ಮಾಹಿತಿ ಪ್ರಕಾರ ಇವತ್ತು ಪ್ರಣವ್ ಮೊಹಾಂತಿ ಅವರು ಪರಮೇಶ್ವರನ್ನ ಭೇಟಿಯಾದಾಗ ಇಲ್ಲಿಯ ತನಕ ನಡೆದಿರುವಂತಹ ಉತ್ಖನನದ ಪ್ರಕ್ರಿಯೆ ಮತ್ತು 6ನೇ ಪಾಯಿಂಟ್ ಅಲ್ಲಿ ಸಿಕ್ಕಿದಂತ ಮೂಳೆಯ ಬಗ್ಗೆ ವರದಿ ಈ ಎಲ್ಲಾ ಅಂಶಗಳನ್ನ ಪರಮೇಶ್ವರ್ ಅವರಿಗೆ ವಿವರಣೆಯನ್ನ ಕೊಟ್ಟಿದ್ದಾರೆ. ಈಗ ಪರಮೇಶ್ವರ್ ಅವರು ಕೂಡ ಬೆಳಗ್ಗೆ ಕ್ಲಾರಿಫೈ ಮಾಡುವಂತ ಸಂದರ್ಭದಲ್ಲಿ ಮಧ್ಯಂತರ ವರದಿಯನ್ನ ವಿಪಕ್ಷಗಳು ಕೇಳ್ತಾ ಇದ್ದಾವೆ. ಹೀಗಾಗಿ ಮಧ್ಯಂತರ ವರದಿಯನ್ನ ಈ ಹಂತದಲ್ಲಿ ಸದನದ ಮುಂದೆ ಮಂಡಿಸಬಹುದಾ? ಯಾಕಂದ್ರೆ ಇದು ನ್ಯಾಯಾಲಯದ ವಿಚಾರ ಆಗಿರೋದ್ರಿಂದ ನ್ಯಾಯಾಲಯದಲ್ಲಿ ಕೊಡ್ಬೇಕಾ? ಈ ತರದ ಒಂದು ಕಾನೂನಾತ್ಮಕವಾದಂತಹ ಸಮಸ್ಯೆಗಳು ಕೂಡ ಇದಾವೆ. ಆ ಕಾರಣಕ್ಕಾಗಿ ಎಸ್ಐಟಿ ಮುಖ್ಯಸ್ಥರನ್ನ ಕರೆದು ಇವತ್ತು ತಮ್ಮ ವಿಧಾನಸೌಧದ 3ನೇ ಮಹಡಿಯ ಕೊಠಡಿಯಲ್ಲಿ ಪರಮೇಶ್ವರ್ ಅವರು ಚರ್ಚೆಯನ್ನ ನಡೆಸಿದ್ದಾರೆ. ಸೊ ಹೀಗಾಗಿ ಸಿಎಂ ಜೊತೆಗೂ ಕೂಡ ಈ ಬಗ್ಗೆ ಮಾತುಕತೆಯನ್ನ ಪರಮೇಶ್ವರ್ ಅವರು ಮಾಡ್ತಾರೆ. ಆ ಕಾರಣಕ್ಕಾಗಿ ಎಸ್ಐಟಿ ಮುಖ್ಯಸ್ಥರನ್ನ ಕರೆದು ವಿವರಣೆಯನ್ನ ಪಡೆದುಕೊಂಡಿದ್ದಾರೆ. ಒಂದು ಮಾಹಿತಿಯ ಪ್ರಕಾರ ಈಗ ಏನು ಪ್ರಾಥಮಿಕವಾಗಿ ಗುರುತಿಸಿರ್ತಕ್ಕಂಥ ಪಾಯಿಂಟ್ಗಳಿದಾವೆ, ಈ ಉತ್ಖನನ ಮುಗಿದ ಮೇಲೆ ಮತ್ತೆ ಯಾವುದು ಉತ್ಖನನ ಮಾಡಬಾರ್ದು ಅನ್ನುವಂತ ತೀರ್ಮಾನವನ್ನ ಸರ್ಕಾರ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳಿದಾವೆ. ಯಾಕಂದ್ರೆ ಆತ ಇನ್ನೂ ಒಂದಷ್ಟು ಹೆಚ್ಚಿನ ಸಂಖ್ಯೆಗಳ ಜಾಗಗಳನ್ನ ಗುರುತಿಸ್ತಾನೆ, ಅಲ್ಲಿಯೂ ಉತ್ಖನನ ಮಾಡ್ಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಆತ ಹೇಳ್ದಾಗೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇಲ್ಲಿಯ ತನಕ ಆಗಿರ್ತಕ್ಕಂಥ ಉತ್ಖನನದಲ್ಲಿ ಆತ ಹೇಳಿದಂತಹ ಆರೋಪಗಳಿಗೆ ಸಂಬಂಧಪಡುವಂತ ಅಥವಾ ಅದು ಪುಷ್ಟೀಕರಿಸುವಂತಹ ಯಾವುದೇ ವಿಚಾರಗಳಾಗ್ಲಿ, ಅದು ಅಸ್ಥಿಪಂಜರಗಳಾಗ್ಲಿ ಪತ್ತೆ ಆಗದೆ ಇರೋ ಕಾರಣಕ್ಕಾಗಿ ಆತ ಹೇಳಿದ ಕಡೆ ಎಲ್ಲ ಇದೇ ಉತ್ಖನನ ಮಾಡ್ಕೊಂತ ಕೂತ್ರೆ ಸರ್ಕಾರಕ್ಕೂ ಕೂಡ ಕೆಟ್ಟ ಹೆಸರು ಬರಕ್ ಶುರು ಆಗುತ್ತೆ. ಯಾಕಂದ್ರೆ ಈಗಾಗಲೇ ವಿಪಕ್ಷಗಳು ಇದನ್ನ ಧರ್ಮಸ್ಥಳ ಕೆಟ್ಟ ಹೆಸರು ಬೆಳೆಯೋದಕ್ಕೆ ಸರ್ಕಾರ ಇದು ಷಡ್ಯಂತ್ರ ಮಾಡ್ತಾ ಇದೆ ಅನ್ನುವಂತ ಟೀಕೆಗಳನ್ನ ಮಾಡುವಾಗ ಮತ್ತು ಹೋರಾಟಗಳು ಕೂಡ ಶುರುವಾಗ್ತಾ ಇರೋ ಕಾರಣಕ್ಕಾಗಿ ಸರ್ಕಾರ ಈಗ ಒಂದು ಎಚ್ಚರಿಕೆ ಹೆಜ್ಜೆಯನ್ನ ಇಡೋದಕ್ಕೆ ತೀರ್ಮಾನವನ್ನು ಮಾಡಿದೆ. ಅಂತಿಮವಾಗಿ ಮುಖ್ಯಮಂತ್ರಿಗಳ ಜೊತೆ ಗೃಹ ಸಚಿವರು ಈಗ ಭೇಟಿಯಾಗಿ ವಿವರಗಳನ್ನ ಪಡೆದುಕೊಂಡಿದ್ದಾರೆ ಮೊಹಾಂತಿ ಅವರಿಂದ. ಸಿಎಂ ಭೇಟಿಯಾದ ಬಳಿಕ ಒಂದು ಸ್ಪಷ್ಟ ತೀರ್ಮಾನವನ್ನ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ಶ್ವೇತಾ, ಓಕೆ, ಇದ್ರ ಬಗ್ಗೆ ಈಗಾಗಲೇ ಸಿಎಂ ಕೂಡ ಒಂದು ಸೂಚನೆ ಕೊಟ್ಟಿದ್ದಾರೆ. ಹಾಗಾದ್ರೆ ಕಾರ್ಯಾಚರಣೆ ನಿಲ್ಲಬಹುದಾ ಅನ್ನೋ ಪ್ರಶ್ನೆ ಕೂಡ ಇತ್ತು. ಇಲ್ಲಿ ತನಕದ ಒಂದು ಸಿಚುವೇಶನ್ ಆದ್ರೆ ಇನ್ನು ಮೇಲಿಂದ ಸಿಚುವೇಶನ್ ಬೇರೆ ಇರುತ್ತೆ. ಯಾಕಂದ್ರೆ ಈಗ ಅನಾಮಿಕ
ಆರ್ಥಿಕ ದೂರುದಾರ ಆತ ಬಂದು ಇಷ್ಟು ದೊಡ್ಡ ಆರೋಪ ಮಾಡಿದಾಗ ಅದ್ರ ಬಗ್ಗೆ ಒಂದು ಸಣ್ಣ ತನಿಖೆ ಕೂಡ ಮಾಡಿಲ್ಲ ಅನ್ನೋದೊಂದು ಆರೋಪ ಬರ್ತಾ ಇತ್ತು ಸರ್ಕಾರದ ಮೇಲೆ. ಹಾಗಾಗಿ ಆತನ ಮಾತಿಗೆ ಹೋಗೊಟ್ಟು ಈಗ ಎಲ್ಲಾ ಕಡೆ ಕಾರ್ಯಾಚರಣೆ ನಡೆಸಿದ್ದಾರೆ ಧರ್ಮಸ್ಥಳದಲ್ಲಿ. ಸೊ ಇನ್ನು ಮುಂದೆ ನಿರ್ಧಾರ ತಗೋಬೇಕು ಅಂತಂದ್ರೆ ಬಹಳ ಎಚ್ಚರಿಕೆ ಹೆಜ್ಜೆಯನ್ನ ಸರ್ಕಾರ ಇಡಬೇಕಾಗತ್ತೆ. ರಾಜ್ಯದಾದ್ಯಂತ ಜಿಲ್ಲೆಗಳಲ್ಲಿ ಹೋರಾಟ ಶುರುವಾಗಿದೆ. ಅದು ಅಲ್ಲದೆ ಧರ್ಮಸ್ಥಳದ ಹೆಸರನ್ನ ಕೆಡಿಸುವಂತ ಪ್ರಯತ್ನಗಳು ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇದೆ ಅನ್ನುವಂತಹ ಸುದ್ದಿಗಳು ಕೂಡ ಅಬ್ಬರಿಸ್ತಾ ಇದೆ. ಸರ್ಕಾರದ ಮೇಲೂ ಕೂಡ ಒಂದು ರೀತಿಯಲ್ಲಿ ಆಕ್ರೋಶ ಬರ್ತಾ ಇದೆ. ಧರ್ಮಸ್ಥಳದ ಬಗ್ಗೆ ಈ ರೀತಿಯಾದ ನಿಲುವು ಯಾಕೆ ಅಂತ. ಸೊ ಬಹಳ ಎಚ್ಚರಿಕೆ ಹೆಜ್ಜೆ ಇಡಬೇಕು ಈ ಸಂದರ್ಭದಲ್ಲಿ ಸರ್ಕಾರ. ಹಾಗಾದ್ರೆ ಶ್ವೇತಾ, ಖಂಡಿತ ಹೌದು. ಇದು ಬಿಜೆಪಿಗರು ಕೇಳ್ತಾ ಇರುವಂತ ಪ್ರಶ್ನೆ ಅಲ್ಲ. ಸ್ವತಃ ಕಾಂಗ್ರೆಸ್ನ ಶಾಸಕರುಗಳೇ ಈ ಅನುಮಾನಗಳನ್ನ ವ್ಯಕ್ತಪಡಿಸಲಿಕ್ಕೆ ಶುರು ಮಾಡಿದ್ದಾರೆ. ಯಾಕೆಂದ್ರೆ ಕ್ಷೇತ್ರಗಳಲ್ಲಿ ಅವ್ರಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ. ಬೇಳೂರು ಗೋಪಾಲಕೃಷ್ಣ ಅವರು ಕೂಡ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಬಸವರಾಜ್ ಶಿವಗಂಗಾ ಕೂಡ ಹೇಳಿದ್ರು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ ಅಂತ ಹೇಳಿ ಅವರದ್ದೇ ಸರ್ಕಾರದ ಶಾಸಕರುಗಳು ಹೇಳಕ್ ಶುರು ಮಾಡಿದ್ರು. ಈಗ ವಿಪಕ್ಷಗಳು ಇದನ್ನ ಹೋರಾಟದ ರೂಪದಲ್ಲಿ ತೆಗೆದುಕೊಂಡಿದ್ದಾವೆ. ಯಲಹಂಕ ಶಾಸಕರಾಗಿರುವಂತ ವಿಶ್ವನಾಥ್ ಅವರು ಧರ್ಮಸ್ಥಳ ಚಲೋ ಮಾಡ್ತಾ ಇದ್ದಾರೆ ಸುಮಾರು 350 ವಾಹನಗಳ ಜೊತೆಗೆ. ಇದು ಒಂದ್ ರೀತಿ ಜನಾಂದೋಲನದ ರೂಪ ಏನಾದ್ರು ಪಡೆದುಕೊಂಡ್ರೆ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಕೆಟ್ಟ ಹೆಸರಂತೂ ಬಂದೇ ಬರುತ್ತೆ. ಯಾಕೆಂದ್ರೆ ಮೊದಲೇ ತಲೆಬುರುಡೆ ಸಿಕ್ಕಂತ ವಿಚಾರವನ್ನ ಪೊಲೀಸ್ನವರು ತನಿಖೆ ನಡೆಸ್ತಾ ಇದ್ರು. ಅದರ ಸತ್ಯಾಸತ್ಯತೆಗಳನ್ನ ತಿಳಿದುಕೊಂಡ ಮೇಲೆ SIT ಮಾಡಬಹುದಾಗಿತ್ತು. ಸಿದ್ದರಾಮಯ್ಯನವರು ಅವತ್ತು ಹೇಳಿದ್ರು SIT ಮಾಡಲ್ಲ ಅಂತ. ಮಾರನೇ ದಿನವೇ SIT ಮಾಡದಂತ ಆದೇಶವನ್ನ ಹೊರಗಡೆ ಬಂತು. ಆಗ್ಲೇ ಗೊತ್ತಾಗಿತ್ತು ಇದ್ರು ಬಹಳ ಒತ್ತಡದಲ್ಲಿ SIT ಮಾಡಿದ್ದಾರೆ ಅನ್ನುವಂಥದ್ದು ಎಂತವ್ರಿಗಾದ್ರೂ ಕೂಡ ಅದು ಅರಿವಿಗೆ ಬರ್ತಾ ಇತ್ತು. ಯಾಕಂದ್ರೆ ಸಿದ್ದರಾಮಯ್ಯನವರು ಬಳಸಿದಂತ ಭಾಷೆ ಗಮನಿಸಬೇಕು. ಮೈಸೂರಿನಲ್ಲಿ ಅಂದ್ರೆ ಕೋಣ ಕರು ಹಾಕ್ತು ಅಂತ ಹೇಳಿ ಕೊಟ್ಟಿಗೆ ಕಟ್ಲಿಕ್ಕೆ ಆಗುತ್ತಾ ಅನ್ನುವಂತ ಮಾತನ್ನ ಹೇಳಿದ್ರು. ಅಂದ್ರೆ ಅದರಲ್ಲಿ ಆ ಹುರುಳಿಲ್ಲ ಅನ್ನುವಂಥದ್ದನ್ನ CM ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಜೊತೆಗೆ ಪೊಲೀಸರು ಒಂದು ಬುರುಡೆ ಸಿಕ್ಕಿದ್ದನ್ನ ಅಂತಿಮವಾಗಿ ತನಿಖೆ ನಡೆದು ಅದರ ಸತ್ಯಾಸತ್ಯಗಳು ತಿಳಿದುಕೊಳ್ಳುವ ಮೊದಲೇ SIT ಮಾಡಿದ್ರ ಬಗ್ಗೆಯೂ ಕೂಡ ಸಾಕಷ್ಟು ಆಕ್ಷೇಪಗಳಿತ್ತು. ಸೊ ಈಗ ಆತ ಹೇಳ್ದಂಗೆ ತೆಗಿತಾ ಇದ್ದಾರೆ 13 ಸ್ಪಾಟ್ಗಳಾಗಿದೆ, 16, 19 ಹಿಂಗೆ ಅದರ ಸಂಖ್ಯೆಗಳು ಏರ್ತಾ ಹೋಗುತ್ತೆ. ಹೀಗಾಗಿ ಇದನ್ನೇ ಮಾಡ್ತಾ ಹೋದ್ರೆ ಇದು ಉದ್ದೇಶಪೂರ್ವಕವಾಗಿ ಧರ್ಮಸ್ಥಳದ ವಿರುದ್ಧ ಮಾಡ್ತಾ ಇರ್ತಕ್ಕಂಥ ಷಡ್ಯಂತ್ರಕ್ಕೆ ಸರ್ಕಾರವೇ ಸಹಕಾರಿಯಾಗುವ ರೀತಿ ನಿಂತ್ಕೊಂಡಿದೆ ಅನ್ನುವಂತ ಅಭಿಪ್ರಾಯ ಮೂಡ್ತಾ ಇದೆ. ಈ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಕೂಡ ನಿನ್ನೆ ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಈ ವಿಚಾರವನ್ನ ಅವರು ಪ್ರಸ್ತಾಪ ಮಾಡೋದಕ್ಕೂ ಕೂಡ ಅದೇ ಕಾರಣ. ನೀವ್ಯಾರು ಕೂಡ MLAಗಳು ಬಹಿರಂಗವಾಗಿ ಭಾವನಾತ್ಮಕವಾಗಿ ಮಾತಾಡಬೇಡಿ ಅಂತ ಹೇಳಿಕೆಗಳನ್ನ ಕೊಡಬೇಡಿ ಅನ್ನುವಂತ ಮನವಿಯನ್ನ ಮಾಡ್ಕೊಂಡ್ರು. ಹಾಗಾಗಿ ಕ್ಷೇತ್ರಗಳಲ್ಲೂ ಕೂಡ ಶಾಸಕರಿಗೂ ಈ ಪ್ರಶ್ನೆಗಳು ಎದುರಾಗ್ತವೆ. ಹಾಗಾಗಿ ಇದೇ ವಿಚಾರವನ್ನ ಬೇಳೂರು ಗೋಪಾಲಕೃಷ್ಣ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಕೂಡ ಮುಖ್ಯಮಂತ್ರಿಗಳಿಗೆ ಕೇಳ್ಕೊಂಡ್ರು. ಆ ಹಿನ್ನೆಲೆಯಲ್ಲಿ ಚರ್ಚೆ ನಡೆದ ಬಳಿಕ ಸರ್ಕಾರದ ಉತ್ತರ ಕೂಡ ನಿರೀಕ್ಷೆ ಮಾಡಲಾಗ್ತಾ ಇದೆ. ಒಂದಂತೂ ಸ್ಪಷ್ಟ, ಈಗ ಗುರುತು ಮಾಡಿರ್ತಕ್ಕಂಥ ಪಾಯಿಂಟ್ ನಲ್ಲಿ ಯಾವುದೇ ಅಸ್ಥಿಪಂಜರ ಸಿಗದೆ ಇದ್ರೆ ಮುಂದಿನ ಉತ್ಖನನ ನಡೆಯೋದು ಬೇಡ ಅನ್ನುವಂತ ತೀರ್ಮಾನದಲ್ಲಿ ಸರ್ಕಾರ ಬಂದಿದೆ. ಅದನ್ನ ನ್ಯಾಯಾಲಯಕ್ಕೂ ಕೂಡ ಕನ್ವಿನ್ಸ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಸರ್ಕಾರ ತೀರ್ಮಾನ ತೆಗೆದುಕೊಂಡಿರೋದು ನ್ಯಾಯಾಲಯದ ಆದೇಶದ ಮೇರೆಗೆ. ಹೀಗಾಗಿ ನ್ಯಾಯಾಲಯ ಕನ್ವಿನ್ಸ್ ಆಗುವ ರೀತಿಯಲ್ಲಿ ಇಷ್ಟು ದಿನ ನಾವು ಅವ್ರು ಹೇಳದ ಹಾಗೆ ಉತ್ಖನನ ಮಾಡಿದ್ರು ಕೂಡ ಯಾವ್ದು ಸಿಕ್ಕಿಲ್ಲ ಅನ್ನುವಂಥದ್ದನ್ನ ನ್ಯಾಯಾಲಯಕ್ಕೂ ಕೂಡ ಕನ್ವಿನ್ಸ್ ಮಾಡ್ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಚರ್ಚೆ ಬಹಳ ಗಂಭೀರ ಆಗಿದೆ. ಶ್ವೇತಾ, ಥ್ಯಾಂಕ್ ಯು ಮಾರುತೇಶ್, ನೀವೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.